ಆಗಸ್ಟ್ 11ರಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗ್ತಿದೆ. ಸರ್ಕಾರದ ವಿರುದ್ಧ ಸಾಲು ಸಾಲು ಅಸ್ತ್ರವನ್ನ ಈಗಾಗಲೇ ವಿಪಕ್ಷಗಳು ರೆಡಿ ಮಾಡಿಕೊಂಡಿದೆ. ಜೊತೆಯಲ್ಲಿ 15 ದಿನಗಳ ಕಾಲ ನಡೆಯಲಿರುವಂತಹ ಅಧಿವೇಶನ ವಿಧಾನಮಂಡಲದ ಅಧಿವೇಶನಕ್ಕೆ ಈಗ ದಿನಗಣನೆ ಆರಂಭ ಆಗಿದೆ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಸಾಲು ಸಾಲು ಅಸ್ತ್ರವನ್ನ ರೆಡಿ ಆಗಿದ್ದಾರೆ ಫುಲ್ಲು. ಇನ್ನು 15 ದಿನಗಳ ಕಾಲ ನಡೆಯಲಿರುವಂತ ಅಧಿವೇಶನ, 15 ದಿನಗಳೂ ಕೂಡ ಸರಣಿ ಅಸ್ತ್ರವನ್ನ ಬಿಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ವೈಫಲ್ಯವನ್ನ ಎತ್ತಿ ಹಿಡಿಯೋದಕ್ಕೆ ತಂತ್ರ ಆಗ್ತಿದೆ. ಇನ್ನು ವಿಪಕ್ಷಗಳ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೆಣೆಯಲು ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆಗಸ್ಟ್ 12ಕ್ಕೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯಲ್ಲಿ ವಿಪಕ್ಷಗಳ ಅಸ್ತ್ರಗಳಿಗೆ ಪ್ರತ್ಯಾಸ್ತ್ರ ಅಥವಾ ತಿರುಗೇಟನ್ನ ಕೊಡುವುದಕ್ಕೆ ಎಲ್ಲಾ ರೀತಿಯಾದಂತಹ ಚರ್ಚೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ವಿಪಕ್ಷ ಶಾಸಕರಿಗೆ ಆರೋಪ ಮಾಡಲು ಬಿಡಬೇಡಿ, ಹಿಂದೆ ಬಿಜೆಪಿ ಅವಧಿಯಲ್ಲಾಗಿರುವಂತಹ ಲೋಪಗಳ ಬಗ್ಗೆ ಧ್ವನಿ ಎತ್ತಿ, ಹೀಗೆ ವಿಪಕ್ಷಗಳ ವಿರುದ್ಧ ಒಗ್ಗಟ್ಟನ್ನ ಪ್ರದರ್ಶಿಸೋದಕ್ಕೆ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಈಗಾಗಲೇ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ತನ್ನ ಬತ್ತಳಿಕೆಯಲ್ಲಿ ಯಾವೆಲ್ಲ ಅಸ್ತ್ರಗಳನ್ನ ರೆಡಿ ಮಾಡ್ಕೊಂತಾ ಇದೆ ಅಂತ? ಅಖಿಲೇಶ್, ಆಗಸ್ಟ್ 11ರಿಂದ ಅಧಿವೇಶನ ಶುರುವಾಗ್ತಾ ಇರುವಂತದ್ದು. ಈ ಒಂದು ಅಧಿವೇಶನದಲ್ಲಿ ಬಿಜೆಪಿ ಸಾಕಷ್ಟು ತಯಾರಿಯನ್ನ ಕೂಡ ನಡೆಸಿರುವಂತದ್ದು. ನಿನ್ನೆ ಅಷ್ಟೇ ಖಾಸಗಿ ಹೋಟೆಲ್ ನಲ್ಲಿ ಬಿಜೆಪಿ ಶಾಸಕರ ಸಭೆಯನ್ನ ಕೂಡ ನಡೆಸಲಾಗಿತ್ತು ಅಶೋಕ್ ಅವರ ನೇತೃತ್ವದಲ್ಲಿ. ಅದೇ ರೀತಿಯಾಗಿ ಸಾಕಷ್ಟು ಅಸ್ತ್ರಗಳು ಕೂಡ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸ್ವತಃ ಕಾಂಗ್ರೆಸ್ ಸರ್ಕಾರವೇ ಸಾಕಷ್ಟು ಅಸ್ತ್ರವನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಈ ಅಸ್ತ್ರಗಳ ಪೈಕಿ ಅಂದ್ರೆ ಈಗಾಗಲೇ ಅಧಿವೇಶನಕ್ಕೆ ಸಮಯಾವಕಾಶ ಕೂಡ ಕಡಿಮೆ ಇರುವಂತದ್ದು. 2 ವಾರಗಳಲ್ಲಿ ರಜೆಗಳನ್ನೆಲ್ಲ ಕೂಡ ಬಿಟ್ರೆ ಒಂದು 8 ದಿನ 9 ದಿನ ಈ ಒಂದು ಅಧಿವೇಶನ ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಯಾವ್ಯಾವ ವಿಚಾರವನ್ನ ತೆಗೆದುಕೊಳ್ಬೇಕು, ಯಾವ ವಿಚಾರವನ್ನ ಮೊದಲನೇ ದಿನ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ನಿರ್ಧಾರ ಕೂಡ ಆಗಿರುವಂತದ್ದು. ಅದರಲ್ಲೂ ಮೊದಲನೇದಾಗಿ RCB ಕಾಲ್ತುಳಿತ ಪ್ರಕರಣವನ್ನ ಮೊದಲನೇ ದಿನ ತೆಗೆದುಕೊಳ್ಳೋದಕ್ಕೆ ಇದೀಗ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ರಸಗೊಬ್ಬರದ ಕೊರತೆ ಆಗಿರ್ಬೋದು, ಅದೇ ರೀತಿಯಾಗಿ ನಕಲಿ ಬಿತ್ತನೆ ಬೀಜ, ಇನ್ನು ಇದರ ಜೊತೆಯಾಗಿ ಭ್ರಷ್ಟಾಚಾರ, ಅದೇ ರೀತಿಯಾಗಿ ಒಳ ಮೀಸಲಾತಿ ವಿಚಾರ ಈಗೇನು ಮುನ್ನೆಲೆಗೆ ಬಂದಿದೆಯೋ ಈ ಒಂದು ವಿಚಾರವನ್ನ ಕೂಡ ಇಟ್ಕೊಂಡು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಬೇಕು ಅಂತ ಇದೀಗ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿರುವಂತದ್ದು. ಇದರ ಜೊತೆಗೆ ಭ್ರಷ್ಟಾಚಾರ, ಏನು ಗ್ರೇಟರ್ ಬೆಂಗಳೂರು, ಈ ಒಂದು ವಿಚಾರವನ್ನ ಕೂಡ ಇಟ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಯನ್ನ ನಡೆಸಿದ್ದಾರೆ. ಇದೆಲ್ಲ ವಿಚಾರಗಳನ್ನ ಒಂದು 5-6 ವಿಚಾರಗಳು ಸಹ ಇರುವಂತದ್ದು. ಸೊ ಹೀಗಾಗಿ ನಿನ್ನೆ ತೀರ್ಮಾನವನ್ನ ಮಾಡಿದ್ದಾರೆ. 10ನೇ ತಾರೀಕು JDS ಜೊತೆ ಕೂಡ ಸಭೆಯನ್ನ ನಡೆಸಿ, ಅಂದ್ರೆ ಸಮನ್ವಯ ಸಮಿತಿಯನ್ನ ಸಭೆ ನಡೆಸಿ ಈಗ ತೀರ್ಮಾನ ಆಗಿರುವಂತಹ ವಿಚಾರಗಳ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಸೇರಿಸಬಹುದಾ ಅನ್ನುವಂತಹ ನಿರ್ಧಾರವನ್ನ ಕೂಡ ಮಾಡಲು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಖಿಲೇಶ್, ಎಸ್, ಧನ್ಯವಾದಗಳು ಕವನ ತಮ್ಮೆಲ್ಲ ಮಾಹಿತಿಗೆ. ಸೊ ಒಟ್ಟಿನಲ್ಲಿ ಈಗ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಸರ್ಕಾರದ ಕಿವಿ ಹಿಂಡೋದಕ್ಕೆ ದೋಸ್ತಿ ಪಡೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಅನೇಕ ಬಲವಾಗಿರುವಂತಹ ಅಸ್ತ್ರಗಳಿದೆ. ಇದನ್ನ ಹಿಡ್ಕೊಂಡು ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ಲಾನ್ ಅನ್ನ ಮಾಡ್ಕೊಂತಾ ಇದೆ. ಯಾಕಂದ್ರೆ ಸಾಕಷ್ಟು ವಿಚಾರಗಳಿದೆ. ಕಾಲ್ತುಳಿತ ಪ್ರಕರಣದಿಂದ ಹಿಡಿದು ಅನುದಾನ ವಿಚಾರವಾಗಿ ಜೊತೆಲಿ ಅನೇಕ ತಾರತಮ್ಯವನ್ನ ಮಾಡ್ತಿದ್ದಾರೆ, ಸರ್ಕಾರ ಕೆಲಸ ಆಗ್ತಿಲ್ಲ, ಹೀಗೆ ಯಾವೆಲ್ಲ ವಿಚಾರ ಇದೆ ಅದನ್ನ ಮುಂದಿಟ್ಕೊಂಡಿದ್ದಾರೆ. ಏನು ಗ್ಯಾರಂಟಿ ಅನುಷ್ಠಾನವೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಜೊತೆಯಲ್ಲಿ ಮತ್ತೊಂದು ಬಲವಾಗಿರುವಂತಹ ಅಸ್ತ್ರ ಅಂತಂದ್ರೆ ಮೀಸಲಾತಿಯ ವಿಚಾರ. ಇದರಲ್ಲೂ ಕೂಡ ಸರ್ಕಾರಕ್ಕೆ ಏನಾದರೂ ಮಾಡಿ ಮುಜುಗರ ಮಾಡಬೇಕು, ಅಂಶಗಳನ್ನ ಎತ್ತಿ ಹಿಡಿಬೇಕು ಅನ್ನೋದಾಗಿ ಬಿಜೆಪಿ ನಾಯಕರು ಜೊತೆಯಲ್ಲಿ ಅವರ ದೋಸ್ತಿ ಪಡೆ, ಮೈತ್ರಿ ಪಡೆಯೂ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾಗಿ ಮೊದಲ ದಿನದಿಂದಲೇ ಆರಂಭ ಆಗ್ತಿದ್ದಂತೆ ಈ ಪ್ರಶ್ನೆಗಳನ್ನ ಇಟ್ಟು ಆ ಮೂಲಕವಾಗಿ ಸರ್ಕಾರಕ್ಕೆ ಒಂದಿಷ್ಟು ಬಹಳಷ್ಟು ಕಿವಿ ಹಿಂಡುವಂತ ಕೆಲಸಕ್ಕೆ ರೆಡಿ ಆಗ್ತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಸವಾಲಿದೆ. ಯಾಕಂದ್ರೆ ಬಲವಾಗಿರುವಂತಹ ಅಸ್ತ್ರಗಳಿದೆ, ಆ ಅಸ್ತ್ರಗಳಿಗೆ ಪ್ರತ್ಯಸ್ತ್ರವನ್ನ ಹೂಡುವಂತ ಜವಾಬ್ದಾರಿ ಕೂಡ ಇದೆ.
ಅಭಿವೃದ್ಧಿ ವಿಚಾರ ಪ್ರಶ್ನೆ ಮಾಡ್ತಾರೆ, ಗ್ಯಾರಂಟಿ ಅನುಷ್ಠಾನದ ಪ್ರಶ್ನೆಗಳನ್ನ ಇಡ್ತಾರೆ, ಕಾಲ್ ತುಳಿತ ಪ್ರಕರಣ, ಜೊತೆಯಲ್ಲಿ ಮೀಸಲಾತಿ ವಿಚಾರ ಇದು ಬಹಳ ಪ್ರಮುಖವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ ಅಧಿವೇಶನಕ್ಕೆ ಒಂದು ಕಡೆ, ಆದ್ರೆ ಈಗ ವಿಪಕ್ಷಗಳು ಅದರಲ್ಲೂ ಕೂಡ ದೋಸ್ತಿ ಪಡೆ ಸರ್ಕಾರವನ್ನ ಕಿವಿ ಹಿಣಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಕೌಂಟರ್ ಕೊಡಬಹುದು, ಪ್ರತಿತಂತ್ರವನ್ನ ಹಿಡಿಯೋದಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಂತಾ ಇದೆ ರಾಜ್ಯ ಸರ್ಕಾರ ಅಂತ? ಅಖಿಲೇಶ್, ಕಳೆದ 3 ತಿಂಗಳಿಂದ ರಾಜ್ಯ ಸರ್ಕಾರದ ಮೇಲೆ ಬಹಳಷ್ಟು ಗಂಭೀರ ಆರೋಪಗಳನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡಿರುವಂತದ್ದು ನಿಜ. ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಹಾಗೆ ಬಹಳಷ್ಟು ಅಸ್ತ್ರಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳಸೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಹೀಗಾಗಿ ಈ 11ನೇ ತಾರೀಕಿಂದ ಆರಂಭ ಆಗ್ತಾ ಇರುವಂತಹ ಮಳೆಗಾಲದ ಅಧಿವೇಶನದಲ್ಲಿ ಎಲ್ಲಾ ವಿಚಾರಗಳನ್ನ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಪ್ರಸ್ತಾಪ ಮಾಡುತ್ತೆ. ಆದ್ರೆ ಇದರಿಂದ ಯಾವ ರೀತಿಯಾಗಿ ಪಾರಾಗಬೇಕು, ಯಾವ ರೀತಿಯಾಗಿ ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ 11ನೇ ತಾರೀಕು ಆರಂಭ ಆದ್ರೂ ಕೂಡ 11ನೇ ತಾರೀಕು ಸದನ ಬಹಳಷ್ಟು ಗಂಭೀರವಾಗಿ ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಕೇವಲ ಯಾರಾದ್ರೂ ವಿಧಿವಶರಾದಂತವ್ರು ಅಂತವ್ರಿಗೆ ಒಂದು ಸಂತಾಪ ಸೂಚನೆ ಮಾಡಿ ತದಬಳಿಕ 12ನೇ ತಾರೀಕಿಗೆ ಅಧಿವೇಶನವನ್ನು ಮುಂದೂಡುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತವೆ. ಹೀಗಾಗಿ 12ನೇ ತಾರೀಕು ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿರುವಂತದ್ದು. ಆ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕಾಂಗ್ರೆಸ್ನ ಎಲ್ಲ 136 ಶಾಸಕರು ಕೂಡ ಸೂಚನೆ ಕೊಡೋದೇನು ಅಂತ ಹೇಳಿದ್ರೆ, ವಿಪಕ್ಷಗಳು ಯಾವ್ಯಾವ ಅಸ್ತ್ರಗಳನ್ನು ಬಳಸವೋ ಅದಕ್ಕೆ ಕೌಂಟರ್ ಆಗಿ ನಾವೇನ್ ಹೇಳ್ಬೇಕು, ಯಾವ ರೀತಿಯಾಗಿ ಮಾತಾಡ್ಬೇಕು, ಯಾರು ಯಾವ ವಿಚಾರಕ್ಕೆ ಕೌಂಟರ್ ಕೊಡಬೇಕು, ಎಲ್ಲರೂ ಕೂಡ ವಿಪಕ್ಷಗಳು ಆರೋಪ ಮಾಡದಂತ ಒಂದು ಸಂದರ್ಭದಲ್ಲಿ ಕೌಂಟರ್ ಬಹಳಷ್ಟು ಗಟ್ಟಿಯಾಗಿ ಇರಬೇಕು ಅನ್ನುವಂತ ಒಂದು ಸ್ಪಷ್ಟ ಸೂಚನೆಯನ್ನ ಸಿದ್ದರಾಮಯ್ಯ ಅವರು ಕೊಡುವ ಸಲುವಾಗಿ 12ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಮಾಹಿತಿಗೆ.